ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ಅನ್ನು ಮೊದಲಿಗೆ ನೋಡೋಣ. ಮೊದಲನೇ ಸುದ್ದಿ ಇರುವಂಥದ್ದು ಸಾರಿಗೆ ನೌಕರರಿಗೆ ಇವತ್ತು ಲಿಖಿತ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ. 4 ದಿನಗಳ ಹೋರಾಟವನ್ನ ನೌಕರರು ಕೈಬಿಟ್ಟಿದ್ದಾರೆ. ಮುಷ್ಕರ ನಿಲ್ಲಿಸುವ ಘೋಷಣೆಗೂ ಮೊದಲು ಸರ್ಕಾರಕ್ಕೆ 3 ತಿಂಗಳ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಪೂರ್ವ ಸೂಚನೆ ನೀಡದೆ ಏಕಾಏಕಿ ಬಸ್ ನಿಲ್ಲಿಸಿದ್ದರಿಂದಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾರ್ವಜನಿಕರು ಕೂಡ ತೊಂದರೆಗೆ ಈಡಾಗಿದ್ದರು. ಇನ್ನು ಎರಡನೇ ಸುದ್ದಿಯನ್ನ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿರುವಂತಹದ್ದು, ಇಂದು ಬೆಳಗ್ಗೆಯಿಂದಲೇ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಸಚಿವರೆಲ್ಲರೂ ಕೂಡ ವಾಗ್ದಾಳಿಯನ್ನು ಆರಂಭಿಸಿದ್ರು. ಇದರಲ್ಲಿ ಏನು ಪ್ಲಾನ್ ಇತ್ತು, ಹಾಗೆ ಇದರ ನಡುವೆನೇ ಕೋಡಿಹಳ್ಳಿ ಮತ್ತು ಸೌದಿ ನಡುವೆ ನಿಜಕ್ಕೂ ಕೂಡ ಫೋನ್ ಮೂಲಕವಾಗಿ ಮಾತುಕತೆ ನಡೆದಿದೆಯಾ, ಈ ವಿಚಾರದ ಬಗೆಗಿನ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ ವಿವರವಾಗಿ. ಇನ್ನು ಮೂರನೇ ಸುದ್ದಿ ಇರುವಂತಹದ್ದು, ವಿಧಾನ ಪರಿಷತ್ನಲ್ಲಿ ನಾಳೆ 1 ದಿನದ ಕಲಾಪ ನಡೆಯುತ್ತಿದೆ. ವಿಶೇಷ ಅಧಿವೇಶನ ನಡೆಯುವುದಿದೆ. ಇದರಲ್ಲಿ ಸರ್ಕಾರದ ಪ್ಲಾನ್ ಪ್ರಕಾರ ಅವಿಶ್ವಾಸ ನಿರ್ಣಯ ಮಂಡನೆ ಆಗಬೇಕಾಗಿದೆ ಸಭಾಪತಿಯವರ ವಿರುದ್ಧ. ಆದರೆ ನಿಜಕ್ಕೂ ಕೂಡ ಈ ಅವಿಶ್ವಾಸ ನಿರ್ಣಯಕ್ಕೆ ಅವಕಾಶ ಸಿಗುತ್ತಾ? ಸರ್ಕಾರದ ಗೋಹತ್ಯೆಯ ಗೋಹತ್ಯೆ ನಿಷೇಧ ಮಸೂದೆ ಇದು ಮಂಡನೆ ಆಗುತ್ತಾ, ಅಥವಾ ಸರ್ಕಾರ ನಾಳೆ ಅದನ್ನ ಮುಂದೂಡಿಕೆ ಮಾಡುತ್ತಾ ಅಂತ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ವಿವರವಾಗಿ. ಈಗ ಮೊದಲನೇ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಸಾರಿಗೆ ನೌಕರರ ಮುಷ್ಕರ 4 ದಿವಸಗಳಿಂದ ಏಕಾಏಕಿಯಾಗಿ ಸಾರಿಗೆ ಸಂಸ್ಥೆಯ ಬಸ್ಗಳನ್ನು ನಿಲ್ಲಿಸುವ ಮೂಲಕ ಸಾರಿಗೆ ನೌಕರರು ಸರ್ಕಾರಕ್ಕೆ ಸೆಡ್ಡು ಹೊಡೆದಿತ್ತು. ಸರ್ಕಾರವು ಕೂಡ ಸಾರಿಗೆ ನೌಕರರ ಬೇಡಿಕೆಗಳಲ್ಲಿ 9 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಲಿಖಿತ ರೂಪದ ಭರವಸೆಯನ್ನು ಕೊಟ್ಟಿದೆ. ಆದರೆ ಇವತ್ತಿನ ಹೋರಾಟದ ನಂತರ ಅದನ್ನು ಕೈಬಿಡುವಂತಹ ನಿರ್ಧಾರ, ಈ ಸಂದರ್ಭದಲ್ಲಿ ಯಾವೆಲ್ಲ ಬೆಳವಣಿಗೆ ನಡೆದಿದೆಯೋ ಅನ್ನೋದರ ಬಗ್ಗೆನ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಏನು ಇವತ್ತ ಮುಷ್ಕರವನ್ನ ನಾವು ಮುಂದುವರಿಸಿದ್ವಿ, ಆ ಮುಷ್ಕರವನ್ನ ಅಧಿಕೃತವಾಗಿ ವಾಪಸ್ ಪಡೆಯೋದ್ರ ಮೂಲಕ ನಾವು ಘೋಷಣೆ ಮಾಡ್ತಾ ಇದೀವಿ. ಒಂದು ಸಾರಿ ಕೈ ಎತ್ತಿಬಿಡಿ ಎಲ್ಲ. ನೌಕರರಿಗೆ ಮುಷ್ಕರ ಕೈಬಿಡುತ್ತಿದ್ದೇವೆಂದು ಕೋಡಿಹಳ್ಳಿ ಚಂದ್ರಶೇಖರ್ ಘೋಷಣೆ. ಸರ್ಕಾರದಿಂದ ಸಾರಿಗೆ ನೌಕರರ ನಿರ್ಧಾರಕ್ಕೆ ಶ್ಲಾಘನೆ. ನಿಂತಲ್ಲೇ ನಿಂತಿದ್ದ ಬಸ್ಗಳಿಗೆ ಕಡೆಗೂ ಚಾಲನೆ. 4 ದಿನಗಳ ಸಾರಿಗೆ ಸಮರ ಅಂತ್ಯಗೊಂಡರೂ ಕಾದಿದೆ ಡೆಡ್ಲೈನ್. 4 ದಿನಗಳಿಂದ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿ ಬಸ್ ಬಂದ್ ಮಾಡಲಾಗಿತ್ತು. ಸರ್ಕಾರ ಸಾರಿಗೆ ನೌಕರರ ಬಿಗಿಪಟ್ಟಿಗೆ ಜಗ್ಗಿರಲಿಲ್ಲ. ಮಾತುಕತೆಯ ಮೇಲೆ ಮಾತುಕತೆಗಳು ನಡೆದವು. ಯೂನಿಯನ್ಗಳ ಜತೆಗೂ ಮೀಟಿಂಗ್ ನಡೆಸಲಾಗಿದೆ. ಹೋರಾಟ ನಿರತರೊಂದಿಗೂ ಮಾತುಕತೆ ನಡೆಸಲಾಗಿದೆ. ಸಿಎಂ ಯಡಿಯೂರಪ್ಪ ನಿವಾಸದಲ್ಲಂತೂ ಸಚಿವರೆಲ್ಲ ಹಾಜರಿದ್ದು ಸಾರಿಗೆ ನೌಕರರ ಹೋರಾಟದ ಕಗ್ಗಂಟು ಬಗೆಹರಿಸಲು ಸೂತ್ರ ಹೆಣೆಯಲಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಇಂದು ಸಂಜೆ 4 ಗಂಟೆಗೆ ಸಾರಿಗೆ ನೌಕರರ ಮುಷ್ಕರವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆಂದು ಕೋಡಿಹಳ್ಳಿ ಚಂದ್ರಶೇಖರ್ ಘೋಷಿಸಿದ್ದಾರೆ. ಮುಷ್ಕರವನ್ನ ನಾವು ಮುಂದುವರಿಸಿದ್ವಿ, ಆ ಮುಷ್ಕರವನ್ನ ಅಧಿಕೃತವಾಗಿ ವಾಪಸ್ ಪಡೆಯೋದ್ರ ಮೂಲಕ ನಾವು ಘೋಷಣೆ ಮಾಡ್ತಾ ಇದೀವಿ. ಒಂದು ಸಾರಿ ಕೈ ಎತ್ತಿಬಿಡಿ ಎಲ್ಲ. ಸಾರಿಗೆ ನೌಕರರಿಗೆ. ಆದರೆ ಹೀಗೆ ಮುಷ್ಕರ ನಿಲ್ಲಿಸುವ ಘೋಷಣೆಗೂ ಮೊದಲು ಸರ್ಕಾರಕ್ಕೆ 3 ತಿಂಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪರಿಷ್ಕರಣೆ ಆಗಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಕಳೆದ 4 ದಿನಗಳಿಂದ ತಮ್ಮ ಮಾತಿನಂತೆ ಸಾರಿಗೆ ನೌಕರರು ಹೋರಾಟಕ್ಕೆ ಇಳಿದಿದ್ದು ಸಹಜವಾಗಿಯೇ ರೈತ ಮುಖಂಡ ಕೋಡಿಹಳ್ಳಿ ಬಲವನ್ನ ಹೆಚ್ಚಿಸಿದೆ. ಇದರಿಂದಾಗಿ ಬೇಡಿಕೆ ಈಡೇರಿಸದಿದ್ದರೆ ಮತ್ತೆ ಹೋರಾಟ ಮಾಡೋಣ ಎಂದು ಸಾರಿಗೆ ನೌಕರರನ್ನ ಹುರಿದುಂಬಿಸಿದ್ದಾರೆ. ಅರೆ ಇನ್ನೊಂದು 3 ತಿಂಗಳು ಟೈಮ್ ಕೊಡೋಣ, 3 ತಿಂಗಳು ಟೈಮ್ ಕೊಡೋಣ, ಮಾಡದೇ ಇದ್ರೆ ಮತ್ ಬೀದಿಗೆ ಬರೋಣ. ನಾವು ಯಾವುದು ಸರ್ಕಾರಕ್ಕೆ ಬರ್ಕೊಟ್ಟಿಲ್ಲ. ನೀವು ಮಾಡದೇ ಇದ್ರೆ ಮತ್ತೆ ಬೀದಿಗೆ ಬರ್ತೀವಿ. ಹೀಗೆ ಸಾರಿಗೆ ನೌಕರರ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಹೋರಾಟದ ರೂಪುರೇಷೆ ಹಾಗೂ ಮುಂದೆ ಆಗಬೇಕಿರುವ ಕೆಲಸಗಳ ಮಾಹಿತಿ ಹಂಚಿಕೊಂಡಿದ್ದಾರೆ. ಇಂದು ಹೋರಾಟದ ಸ್ಥಳಕ್ಕೆ ಸಾರಿಗೆ ಸಚಿವರಾಗಿರುವ ಡಿಸಿಎಂ ಲಕ್ಷ್ಮಣ ಸವದಿ ಬರಲೇಬೇಕೆಂದು ಕೋಡಿಹಳ್ಳಿ ನೇತೃತ್ವದ ಪ್ರತಿಭಟನಾ ನಿರತರು ಪಟ್ಟು ಹಿಡಿದಿದ್ದರು. ಆದರೆ ಇದಕ್ಕೆ ಸರ್ಕಾರ ಸೊಪ್ಪು ಹಾಕಲಿಲ್ಲ. ಬದಲಿಗೆ ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ ಅವರನ್ನ ಕಳಿಸಿಕೊಟ್ಟಿದ್ದರು.
ನೌಕರರು ಮುಷ್ಕರ ಕೈಬಿಟ್ಟ ನಂತರ ಡಿಸಿಎಂ ಲಕ್ಷ್ಮಣ ಸವದಿ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಾರೆ. ಸತತ 3 ದಿನಗಳ ಪ್ರಯತ್ನದಿಂದ ಇದು ವಾಪಸ್ಸಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳಬೇಕಾಗಿರ್ತಕ್ಕಂಥದ್ದು ನಾಡಿನ ಜನತೆ ಇಂಥ ಒಂದು ಕಷ್ಟ ಕಾಲದಲ್ಲಿಯೂ ಕೂಡ ಸರ್ಕಾರ ಜೊತೆಗೆ ನಮ್ಮ ಜೊತೆಗೆ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಪ್ರಥಮವಾಗಿ ನಾಡಿನ ಜನತೆಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಈ ಬಾರಿ ನಡೆದಿರುವ ಸಾರಿಗೆ ಮುಷ್ಕರ ಅಚಾನಕ್ ಆಗಿ ನಡೆದಿದೆ. ಯಾವುದೇ ಪೂರ್ವ ಸೂಚನೆ ನೀಡದೆ ಏಕಾಏಕಿ ಬಸ್ ನಿಲ್ಲಿಸಿದ್ದರಿಂದ ರಾಜ್ಯದ ಉದ್ದಗಲಕ್ಕೂ ಪ್ರಯಾಣಿಕರು ತೊಂದರೆಗೀಡಾಗಿದ್ದರು. ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸಾರಿಗೆ ನೌಕರರ ಕೂಟ ಹಾಗೂ ಸರ್ಕಾರದ ಮೇಲಿದೆ. ಸಾರಿಗೆ ನೌಕರರಿಗೆ ಸುನಿಲ್ ಜತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಹೋರಾಟವೇನೋ ನಡೆಯಿತು, ಬೇಡಿಕೆಗಳು ಕೂಡ ಬಹುಪಾಲು ಒಪ್ಪಿಗೆ ಆಗುವ ರೀತಿಯಲ್ಲಿ ಸರ್ಕಾರವು ಕೂಡ ಇವುಗಳನ್ನೆಲ್ಲವನ್ನು ಕೂಡ ನಾನು ಬಗೆಹರಿಸ್ತೀನಿ ಅನ್ನುವಂತಹ ಭರವಸೆಯನ್ನು ಸರ್ಕಾರವು ಕೂಡ ಕೊಟ್ಟಿದೆ, ಲಿಖಿತ ರೂಪದಲ್ಲೇ ಕೊಟ್ಟಿದೆ. ಆದರೆ ಇದರ ನಡುವೆ ಹೋರಾಟದ ನೇತೃತ್ವ ವಹಿಸಿರತಕ್ಕಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನಾಯಕತ್ವದ ಬಗ್ಗೆ, ಯಾಕಂದರೆ ಅವರು ರೈತ ಸಂಘದ ನಾಯಕರಾಗಿ ರೈತರ ಹೋರಾಟವನ್ನು ರೂಪಿಸಿದಾಗ ಯಾವತ್ತೂ ಕೂಡ ಅವರು ವಹಿಸಿರುವಂತಹ ನಾಯಕತ್ವವನ್ನು ಯಾರು ಪ್ರಶ್ನಿಸಿರಲಿಲ್ಲ. ಆದರೆ ಸಾರಿಗೆ ನೌಕರರ ಹೋರಾಟದ ನಾಯಕತ್ವವನ್ನು ವಹಿಸಿದ ಕಾರಣಕ್ಕಾಗಿ ಸರ್ಕಾರದ ಸಚಿವರು ನಿರಂತರ ವಾಗ್ದಾಳಿಯ ಮೂಲಕವಾಗಿ ಅವರನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಸುದ್ದಿ ತೋರಿಸ್ತೀನಿ ನೋಡಿ. ಸಾರಿಗೆ ಮುಷ್ಕರದ ಜೊತೆಗೆ ವಾಕ್ ಸಮರ ಕೂಡ ಜೋರಾಗಿ ಸಾಗಿದೆ. ಅದರಲ್ಲೂ ಸಾರಿಗೆ ನೌಕರರ ಹೋರಾಟಕ್ಕೆ ಏಕಾಏಕಿ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವ ವಹಿಸಿದ್ದರು. ಇದರಿಂದಾಗಿ ಸರ್ಕಾರದ ಆಕ್ರೋಶ ಚಂದ್ರಶೇಖರ್ ಕಡೆಗೆ ತಿರುಗಿತು. ಇಂದು ಬೆಳಗ್ಗೆಯಿಂದಲೇ ಸಚಿವರು ಕೋಡಿಹಳ್ಳಿ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಸಾಗಿದರು. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸ್ವಪ್ರತಿಷ್ಠೆಗಾಗಿ, ಸ್ವಂತದ ಲಾಭಕ್ಕಾಗಿ ಇಂತಹ ನಿರ್ಧಾರಗಳನ್ನ ಇನ್ನು ಮುಂದಾದರೂ ಕೈಗೊಳ್ಳಬಾರದು. ಇನ್ನು ಸಿಎಂ ಜತೆಗಿನ ಸಭೆಯ ನಂತರ ಮಾತನಾಡಿದ ಆರ್ ಅಶೋಕ್, ನೌಕರರ ಹೋರಾಟದ ಮುಂಚೂಣಿಯಲ್ಲಿರುವ ಕೋಡಿಹಳ್ಳಿ ಓರ್ವ ವಿಲನ್ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೆ ಯಾಕಂದ್ರೆ ನಿನ್ನೆಯಿಂದ ಕಿತಾಪತಿಗಳ ಹೇಳೋದು ಒಂದು ಮಾಡೋದೊಂದು, ಹೇಳೋದೊಂದು ಮಾಡೋದೊಂದಾಗಿ ವಿಲನ್ ಔಟಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಒಂದು ರೀತಿ ವಿಲನ್ ಔಟಿದ್ದಾರೆ. ಇದರ ನಡುವೆ ಸಾರಿಗೆ ಸಚಿವರಾಗಿರುವ ಡಿಸಿಎಂ ಲಕ್ಷ್ಮಣ ಸವದಿ ಯಾವುದೇ ಕಾರಣಕ್ಕೂ ಕೋಡಿಹಳ್ಳಿ ಜತೆ ನಾನು ಮಾತುಕತೆ ನಡೆಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ನಾವು ನಮ್ಮ ನೌಕರರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ನಾವು ನಮ್ಮ ನೌಕರರ ಜೊತೆಗೆ ಸಂಧಾನ ನಡೆದಿದೆ. ಅವರಿಗೆ ನಮಗೆ ಯಾವುದೇ ತರ ಸಂಬಂಧ ಇಲ್ಲ. ಅವ್ರು ಹೋಗಿ ಅವ್ರು ಸಪೋರ್ಟ್ ಮಾಡಿದ್ರು. ಹೀಗೆ ಸರ್ಕಾರದ ಸಚಿವರು ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು. ಇಷ್ಟಕ್ಕೂ ಸಾರಿಗೆ ನೌಕರರ ಮುಂದಾಳತ್ವದಿಂದಾಗಿ ಇಡೀ ರಾಜ್ಯದಲ್ಲಿ ಬಸ್ ಸಂಚಾರ ಸ್ತಬ್ಧಗೊಳಿಸುವಲ್ಲಿ ಕೋಡಿಹಳ್ಳಿ ಯಶಸ್ವಿಯಾಗಿದ್ದರು. ಇದರ ನಡುವೆ ಕೋಡಿಹಳ್ಳಿ ಮತ್ತು ಲಕ್ಷ್ಮಣ ಸವದಿ ಫೋನ್ ಮೂಲಕ ಮಾತುಕತೆ ನಡೆಸಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಂಧಾನ ಮಾಡಿಕೊಂಡಿದ್ದಾರೆ ಎಂಬ ಮಾತು ಕೇಳಿಬಂದಿತು. ಸರ್ಕಾರದ ಕಡೆಯಿಂದಲೂ ಲಿಖಿತ ರೂಪದಲ್ಲಿ 9 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಸಾರಿಗೆ ನೌಕರರಿಗೆ ತಲುಪಿತು. ಸರ್ಕಾರದ ಸಚಿವರೆಲ್ಲ ತಮ್ಮ ವಿರುದ್ಧ ಮುಗಿಬೀಳುತ್ತಿದ್ದಾರೆಂದು ನೌಕರರನ್ನುದ್ದೇಶಿಸಿ ಮಾತನಾಡುವಾಗ ಕೋಡಿಹಳ್ಳಿ ಹೇಳಿಕೊಂಡಿದ್ದರು. ಇಡೀ ಸರ್ಕಾರದ 8 ಜನ ಮಂತ್ರಿಗಳು ನನ್ನ ಮೇಲೆ ಮುಗೆ ಬಿದ್ದಿದ್ದಾರೆ. ಅವರು ಹಾಗೆ, ಅವರು ಹೀಗೆ, ಇದು ಬೇಕಾಗಿತ್ತ? ಆದರೆ ಕೋಡಿಹಳ್ಳಿ ಚಂದ್ರಶೇಖರ್ ಜತೆಗೆ ತಾನು ಮಾತುಕತೆ ನಡೆಸಿಲ್ಲವೆಂದು ಲಕ್ಷ್ಮಣ ಸವದಿ ಸ್ಪಷ್ಟನೆ ನೀಡಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಕೂಟದ ಚಂದ್ರು ಜತೆ ಮಾತಾಡಿದ್ದೆ, ಕೋಡಿಹಳ್ಳಿ ಜತೆ ಮಾತಾಡಿರಲಿಲ್ಲ ಎಂದಿದ್ದಾರೆ. ಮಾತನ್ನು ಮಾಡಿಲ್ಲ, ಕಥೆನೂ ಮಾಡಿಲ್ಲ, ಯಾವುದಿಲ್ಲ. ನಾನು ಲಿಖಿತ ಹೇಳಿಕೆ ಕೊಟ್ಟಿದ್ದೀನಿ. ಅವರಲ್ಲಿ ಇರ್ತಕ್ಕಂಥ ಒಬ್ಬ ಚಂದ್ರು ಅಂತ ಒಬ್ಬ ಸಂಘಟನೆ ಅವನ ಜೊತೆಗೆ ಅವ್ನು ಫೋನ್ ಮಾಡಿದ್ದ. ಸಾರಿಗೆ ನೌಕರರ ಹೋರಾಟ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸ್ವಪ್ರತಿಷ್ಠೆಯ ಹೋರಾಟದಂತೆಯೂ ಭಾಸವಾಗಿದೆ. ಇದುವರೆಗೆ ಕೇವಲ ರೈತರ ಹೋರಾಟದ ನೇತೃತ್ವ ವಹಿಸಿದ್ದ ಕೋಡಿಹಳ್ಳಿ ಈಗ ನೌಕರರ ಹೋರಾಟಕ್ಕೂ ನುಗ್ಗಿದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ತಡೆಯಲು ಬೇಕಾದ ತಂತ್ರ ರೂಪಿಸಲು ಸರ್ಕಾರ ತಯಾರಿ ಆರಂಭಿಸಿದೆ. ಸುನಿಲ್ ಜತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ನಾಳೆ ವಿಧಾನ ಪರಿಷತ್ನ 1 ದಿನದ ಕಲಾಪ ನಡೆಯುತ್ತಿದೆ.
ಈ ಒಂದು ದಿವಸದ ಕಲಾಪದಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಸಭಾಪತಿಯವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಆದರೆ ಮತ್ತೊಂದು ಕಡೆಯಲ್ಲಿ ಆ ಅವಿಶ್ವಾಸ ನಿರ್ಣಯ ಚರ್ಚೆಗೆ ಬರದಂತೆ ನೋಡಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಸಾಗಿದೆ. ಇನ್ನೊಂದೆಡೆ ಗೋಹತ್ಯೆ ನಿಷೇಧ ಮಸೂದೆಯನ್ನು ಸರ್ಕಾರ ಮಂಡನೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆ. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ನಾಳೆ ಒಂದು ದಿನದ ಕಲಾಪಕ್ಕೆ ವಿಧಾನ ಪರಿಷತ್ ಸಜ್ಜಾಗಿದೆ. ಆದರೆ ಒಂದು ದಿನದ ಕಲಾಪ ಗದ್ದಲ ಗಲಾಟೆಯಲ್ಲೇ ಸಮಾಪ್ತಗೊಳ್ಳುವ ಲಕ್ಷಣ ಈಗಿಂದಲೇ ಕಂಡುಬರುತ್ತಿದೆ. ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮೊದಲೇ ವಿಧಾನ ಪರಿಷತ್ ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡನೆಗೆ ಬಿಜೆಪಿ ನೋಟಿಸ್ ನೀಡಿತ್ತು. ಆದರೆ ಅದಕ್ಕೆ ಅವಕಾಶವಾಗದ ರೀತಿಯಲ್ಲಿ ಸಭಾಪತಿ ಪರಿಷತ್ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದ ಕಾರಣ ಸಿಟ್ಟಿಗೆದ್ದಿದ್ದ ಆಡಳಿತ ಪಕ್ಷ ಬಿಜೆಪಿ ರಾಜಭವನದ ಬಾಗಿಲನ್ನು ತಟ್ಟಿತು. ನಂತರ ರಾಜ್ಯ ಸರ್ಕಾರ ಕೂಡ ಡಿಸೆಂಬರ್ 15ರಂದು ಅವಿಶ್ವಾಸ ನಿರ್ಣಯ ಪ್ರಕ್ರಿಯೆಗೆ ಅವಕಾಶ ನೀಡಲು ಅಧಿವೇಶನ ಕರೆಯುವಂತೆ ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಪತ್ರದ ಮೂಲಕ ನಿರ್ದೇಶನ ನೀಡಿತು. ಅದರಂತೆ ಈಗ ನಾಳೆ ಒಂದು ದಿನದ ಅಧಿವೇಶನ ನಿಗದಿಯಾಗಿದೆ. ಸರ್ಕಾರದ ಕಲಾಪಗಳು ಯಾವುದಾದ್ರೂ ಉಳಿದಿದ್ದರೆ ಕೈಗೆತ್ತಿಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅದೇ ರೀತಿ ಗೌರವಾನ್ವಿತ ಸಭಾಪತಿಯವರು 15ನೇ ತಾರೀಕಿಗೆ ಒಂದು ದಿನದ ಮಟ್ಟಿಗೆ ಸರ್ಕಾರದ ಕೋರಿಕೆಯನ್ನು ಮನ್ನಿಸಿ ಪರಿಷತ್ತಿನ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ನಾಳೆಯ ಕಲಾಪದಲ್ಲಿ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಬೇಕೆಂಬ ಆಡಳಿತ ಪಕ್ಷ ಬಿಜೆಪಿಯ ಉದ್ದೇಶ ಈಡೇರುವ ಸಾಧ್ಯತೆಗಳಿಲ್ಲ. ಅವಿಶ್ವಾಸ ನಿರ್ಣಯ ನೋಟಿಸ್ ಕ್ರಮಬದ್ಧವಾಗಿಲ್ಲ ಎಂಬ ಕಾರಣ ನೀಡಿ ಸದನದಲ್ಲಿ ಪ್ರಸ್ತಾಪಕ್ಕೆ ಅವಕಾಶ ನೀಡಲು ಸಾಧ್ಯವಿಲ್ಲವೆಂದು ನೋಟಿಸ್ಗೆ ಸಹಿ ಹಾಕಿದ್ದ 11 ಬಿಜೆಪಿ ಸದಸ್ಯರಿಗೆ ವಿಧಾನ ಪರಿಷತ್ ಸಭಾಪತಿ ಹಿಂಬರಹ ನೀಡಿದ್ದಾರೆ. ಇದರೊಂದಿಗೆ ನಾಳೆಯ ಕಲಾಪ ಕಾರ್ಯಸೂಚಿಯಲ್ಲಿ ಕೂಡ ಅವಿಶ್ವಾಸ ನಿರ್ಣಯ ವಿಚಾರ ಅಳವಡಿಸದೇ ಇರಲು ನಿರ್ಧರಿಸಲಾಗಿದೆ. ಹೀಗಾಗಿ ನಾಳೆ ಆಡಳಿತ ಪಕ್ಷ ಬಿಜೆಪಿ ಅವಿಶ್ವಾಸ ವಿಚಾರ ಪ್ರಸ್ತಾಪಿಸಲು ಮುಂದಾಗುವುದು ಖಚಿತವಿದ್ದು ಮತ್ತೆ ರಾಜಭವನದ ಅಂಗಳ ಪ್ರವೇಶಿಸಿದರೂ ಅಚ್ಚರಿ ಇಲ್ಲ. ಇನ್ನು ನಾಳೆ ಗೋಹತ್ಯೆ ನಿಷೇಧ ತಿದ್ದುಪಡಿ ವಿಧೇಯಕ ಮೇಲ್ಮನೆಯಲ್ಲಿ ಮಂಡನೆಗೆ ಸರ್ಕಾರ ಮುಂದಾದರೆ ಅವಕಾಶ ಸಿಗಲಿದೆ. ಆದರೆ ನಾಳೆ ಕೂಡ ಸರ್ಕಾರ ವಿಧೇಯಕ ಮಂಡನೆ ಮಾಡುವುದು ಅನುಮಾನವಾಗಿದೆ. ಈಗಾಗಲೇ ವಿಧೇಯಕಕ್ಕೆ ಜೆಡಿಎಸ್ ಬೆಂಬಲ ನೀಡುವುದಿಲ್ಲ ಎಂದು ಪ್ರಕಟಿಸಿರುವ ಕಾರಣ ಸರ್ಕಾರಕ್ಕೆ ಸುಲಭವಾಗಿ ವಿಧೇಯಕಕ್ಕೆ ಅಂಗೀಕಾರ ಪಡೆಯುವುದು ಕಷ್ಟವಾಗಲಿದೆ. ನಾಳೆ ದಿನ ಆ ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ತೀರ್ಮಾನ ತೆಗೆದುಕೊತೀವಿ. ಸದನದಲ್ಲಿ ಪಾಲ್ಗೊಳ್ಳುತ್ತಾರೆ. ಆದರೆ ನಿಮ್ಮ ಕೌಸ್ಲಾಟರ್ ಬಿಲ್ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ, ಅದನ್ನು ವಿರೋಧಿಸ್ತೀವಿ. ಇನ್ನು ನಾಳೆಯ ಕಲಾಪದಲ್ಲಿ ಪ್ರಶ್ನೋತ್ತರ ಕಲಾಪ, ಶೂನ್ಯ ವೇಳೆ, ಗಮನ ಸೆಳೆಯುವ ಸೂಚನೆ ಸೇರಿದಂತೆ ಉಳಿದ ಕಲಾಪ ನಡೆಯಲಿದೆ. ಆದರೆ ಅವಿಶ್ವಾಸ ನಿರ್ಣಯ ವಿಚಾರ ನಾಳೆ ಸದನದಲ್ಲಿ ಗದ್ದಲ ಎಬ್ಬಿಸುವುದು ನಿಶ್ಚಿತವಾಗಿದೆ. ವಿನಯ್ ಜತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.